ವಂದನ, ಅತ್ತೆಯವ್ರು ಹೇಗಿದ್ದಾರೆ? ಡಾಕ್ಟರ್ನಾರು ಕರೆಸ್ಬೇಕಾ? ಇಲ್ಲ ಭಾವ, ಬೇಡ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ನಿಮ್ಮ ಕನಸು ನನಸಾಗ್ತಿರೋ ಅಂಥ ದಿನ. ಈ ಸಮಯನ ಕಣ್ಣು ತುಂಬ್ಕೋಬೇಕು ಅಂತ ನನ್ನ ಜೀವನ ಬಿಗಿ ಹಿಡ್ಕೊಂಡಿದ್ದೀನಿ ಕಣೋ. ನನ್ನ ಮೊಮ್ಮಗಳ ಮೇಲೆ ಆ ದೇವಿ ಕೃಪೆ ಇದೆ. ಅದಕ್ಕೆ ಎಲ್ಲ ಅಂದ್ಕೊಂಡ ಹಾಗೆ ನಡೀತಾ ಇದೆ. ಸುರೇಂದ್ರ ಭಾವ, ಅವ್ರು ಆಗಲೇ ದೇವಸ್ಥಾನ ತಲುಪಿದ್ರು, ಮತ್ತು ಎಲ್ಲ ವ್ಯವಸ್ಥೆನೂ ಆಗಿದೆಯಂತೆ. ನಮ್ಮೆಲ್ರಿಗೂ ಬೇಗ ಬರೋಕ್ಕೆ ಹೇಳಿದ್ರು. ಹಾಗಾದ್ರೆ ಬನ್ನಿ, ಲೇಟ್ ಮಾಡೋದಕ್ಕೆ. ಶ್ರಾವಣಿ ಅಕ್ಕ ಸುಬ್ಬು ಮದುವೆ ನೋಡಬೇಕು, ಮದುವೆ ಊಟ ಮಾಡಬೇಕು. ನನಗಂತೂ ಮದುವೆ ಊಟ ನೆನೆಸ್ಕೊಂಡ್ರೆ ಈಗಲೇ ತಿಂದ್ಬಿಡ್ಬೇಕು ಅಂತ ಅನಿಸುತ್ತೆ. ಆಯ್ತಾಯ್ತು, ರೆಡಿಯ ಹುಡುಗಿ. ನಿನ್ನ ಮದುವೆ ಕಾಲಕ್ಕೆ 100 ಐಟಮ್ಸ್ ಜಾಸ್ತಿನೇ ಮಾಡಿಸಿದ್ರಾಯ್ತು. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಇಟ್ಬಿಟ್ಟು ಬಾಮ್ಮ. ಅಕ್ಕ ಬೇಗ ಬಾಕ್ಕ. ರಾಮಾಪುರ ದೂರ ಇದೆ, ಸಿಟಿ ಟ್ರಾಫಿಕ್ ಇರುತ್ತೆ, ಆಮೇಲೆ ಲೇಟ್ ಆಗುತ್ತೆ. ವೀರು, ನೀನು ನಿನ್ ಡಿಪಾರ್ಟ್ಮೆಂಟ್ನವ್ರಿಗೆ ಮತ್ತೆ ಬೇರೆ ಯಾರಿಗೂ ಹೇಳಿಲ್ವಾ ಬರಕ್ಕೆ? ದೇವ್ರೆ, ಕರೆದ್ರೆ ಇಡೀ ರಾಜ್ಯನ ಕರಿಬೇಕು, ಸುಮ್ಮನೆ ದೊಂಬಿ ಆಗುತ್ತೆ. ಹಾಗಾಗಿ ಅವ್ರಿಗೆಲ್ಲ ಸೆಪರೇಟ್ ಆಗಿ ಪಾರ್ಟಿ ಕೊಡ್ತೀನಿ. ಅದು ಸರಿ. ಇನ್ನು ಇಲ್ಲೋದ್ರೆ ಬರೀ ದೊಂಬಿ ಆಗುತ್ತೆ. ಬಂದವರೆಲ್ಲ ಒಂದೊಂದು ಮಾತಾಡ್ತಾರೆ, ಸುಮ್ಮನೆ ಯಾಕೆ? ಆದ್ರೆ ಈ ಸೆಕ್ಯೂರಿಟಿ ಪೊಲೀಸ್ ಇವರೆಲ್ಲ ಯಾರಿಗೂ ಹೇಳಿಲ್ಲ. ರಾಮಾಪುರದಲ್ಲಿ ಪೊಲೀಸ್ನವ್ರು ಎಷ್ಟು ಜನ ಇರ್ತಾರೋ ಅಷ್ಟೇ. ಸರಿ ಸರಿ. ನನ್ನ ಗಂಡನು ಹೀಗೆ. ನಾವಿರೋದೇ ಜನಗಳ ಸೇವೆ ಮಾಡಕ್ಕೆ, ನಮಗೆ ಯಾಕೆ ಸೆಕ್ಯೂರಿಟಿ ಅಂತಿದ್ರು? ಜನಗಳ ಜೊತೆ ಬೆರಿಬೇಕು ಅಂತಿದ್ರು. ಭಾವನೂ ಅಷ್ಟೇ, ಯಾವಾಗ್ಲೂ ಜಾಸ್ತಿ ಸೆಕ್ಯೂರಿಟಿ ತಗೊಳ್ಳೋದೇ ಇಲ್ಲ. ಸಾಲಿಗ್ರಾಮದಲ್ಲಿ ಏನೇನೋ ಆಯ್ತು ಅಂತ. ಆ ಮಾತೆಲ್ಲ ಯಾಕಮ್ಮ ಈಗ? ಮೊದಲು ಮದುವೆ ನಡೀಲಿ, ಬೇಗ ಬೇಗ ಹೊರಡೋಣ. ನಾನೇನ್ CM 0 ಟ್ರಾಫಿಕ್ ತಗೊಳಕ್ಕೆ? ಅದು ಒಂದಿನ ಆಗ್ತೀಯ ಬಿಡು. ನಮ್ಮ ಯಜಮಾನ್ರಿಗೂ ಅಷ್ಟೇ, ಅವ್ರ ಪಕ್ಷದವರೆಲ್ಲ CM ಆಗಿ ಸರ್ ಅಂತ ತುಂಬಾ ಕೇಳ್ಕೊತಾ ಇದ್ರು. ಆದ್ರೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಜಾಸ್ತಿ ಆಗೋಯ್ತು. ಅದನ್ನ ನಿನಗೆ ಬೇಕಾದಷ್ಟು ಟೈಮ್ ಇದೆ, ನೀ ಖಂಡಿತ CM ಆಗ್ತೀಯ ಬಿಡು ಒಂದಿನ. ನಮ್ದ್ಯಾವ್ರು ಆದಷ್ಟು ಬೇಗ CM ಆಗ್ಬೇಕು. ಅದಕ್ಕೂ ಮೊದಲು ಅವ್ರ ಮಗ್ಳ ಮದ್ವೆ ಸಂದಾಗ್ ನಡಿಬೇಕು. ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ. ಅಣ್ಣ, ಊರಿನ ಮುಖಂಡರೆಲ್ಲ ನಿನ್ನ ನೋಡ್ಬೇಕು ಅಂದ್ರು, ಹಾಗೆ ಮದುಮಕ್ಕಳಿಗೆಲ್ಲ ಹಾರೈಸ್ತೀವಿ ಅಂದ್ರು, ಅದಕ್ಕೆ ಬರಕ್ಕೆ ಹೇಳಿ. ನಾನು ಜೀವನ ಪೂರ್ತಿ ನಿಮ್ ಪ್ರೀತಿಗೆ ಋಣಿಯಾಗಿರ್ತೀನಿ ಅತ್ತೆಯವ್ರೆ. ನನಗೆ ಎಲ್ಲೇ ಯಾವುದೇ ರೀತಿ ಪ್ರೀತಿ ಸಿಕ್ಕಿದ್ರು, ಅಭಿಮಾನ ಸಿಕ್ಕಿದ್ರು, ಮರ್ಯಾದೆ ಸಿಕ್ಕಿದ್ರು, ಅದು ನಿಮ್ ಪಾದ ಸೇರ್ಬೇಕು. ಅಯ್ಯಯ್ಯೋ, ನೀವು ನಮ್ಮೂರಿಗೆ ಬಂದಿರೋದು ತುಂಬಾ ಸಂತೋಷದ ವಿಷಯ ಸಾಹೇಬ್ರೆ. ಅದರಲ್ಲೂ ತಮ್ಮ ಮಗಳು ಮದುವೆನ ನಮ್ಮೂರು ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ. ಇದು ನಿಜವಾಗ್ಲೂ ನಮ್ಮೂರಿಗೆ ಹೆಮ್ಮೆ ತರೋಂಥ ವಿಷಯ ಸಾಹೇಬ್ರೆ. ಹಾಗೇನಿಲ್ಲ, ನೀವು ನಿಮ್ಮ ಮನೆ ಕಾರ್ಯಕ್ರಮಗಳನ್ನ ಇದೇ ದೇವಸ್ಥಾನದಲ್ಲಿ ಮಾಡಲ್ವಾ? ಹಾಗೆ ನನ್ನ ಮಗಳ ಮದುವೆನೂ ಇದೇ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ. ಅವಳು ನಿಮ್ಮ ಊರಿನ ಮಗಳೇ ಅಂತ ತಿಳ್ಕೊಂಡು ನೀವೇ ಮುಂದೆ ನಿಂತು ಎಲ್ಲ ನೆರವೇರಿಸ್ಕೊಡ್ಬೇಕು. ಎಂತ ದೊಡ್ಡ ಮಾತು. ನೀವು ಮಿನಿಸ್ಟರ್ ಸಾಹೇಬ್ರು, ನೀವು ಬೇಕಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಡಂಬರದಿಂದ ವಿಜೃಂಭಣೆಯಿಂದ ಸಿಟಿಲಿ ಮದುವೆ ಮಾಡ್ಬೋದಾಗಿತ್ತು. ಆದ್ರೆ ನಿಮ್ಮ ಮಗಳ ಮದುವೆನ ಈ ದೇವಸ್ಥಾನದಲ್ಲಿ ನಿಶ್ಚಯ ಮಾಡ್ಕೊಂಡಿದ್ದೀರಾ.
ಇಲ್ಲಪ್ಪ, ನಾವು ಈಗಾಗಲೇ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬಾ ಶಕ್ತಿ ಇರೋ ದೇವಸ್ಥಾನ, ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿರೋ ದೇವಸ್ಥಾನ. ಅದು ಅಲ್ಲದೆ ನಾವು ಹೇಗೆ ಮದುವೆ ಮಾಡ್ತೀವಿ, ಎಷ್ಟು ಆಡಂಬರವಾಗಿ ಮದುವೆ ಮಾಡ್ತೀವಿ, ಎಲ್ಲಿ ಮದುವೆ ಮಾಡ್ತೀವಿ ಅನ್ನೋದಕ್ಕಿಂತ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇಟ್ಕೊಂಡು 2 ಜೀವಗಳು ಇಡೀ ಜೀವನ ಒಂದಾಗಿರುತ್ತವಲ್ಲ, ಅದೇ ತುಂಬಾ ಮುಖ್ಯ. ಅತ್ತೆಯವ್ರು ಹೇಳಿದಾಗೆ ಈ ಮದುವೆ ಯಾವುದೇ ವಿಘ್ನ ಇಲ್ಲದೆ ಸುಸೂತ್ರವಾಗಿ ನಡೆದ್ರೆ ಅಷ್ಟೇ ಸಾಕು. ನಿಜವಾಗ್ಲೂ ಈ ಮದುವೆ ಆಗ್ಬಿಟ್ರೆ ನಾವೆಲ್ಲರೂ ಮುಳುಗೋಗ್ತೀವಿ ಅಷ್ಟೇ. ಆಗ್ಬಿಟ್ರೆ ನಾವು ಮಾತೇ ಇಲ್ಲ ಮಾಡಿ. ಈ ಮದುವೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಹೇಗೆ ಸಾಧ್ಯ ಮಾಮ್? ಈ ಮದುವೆ ನಿಲ್ಲೋದಕ್ಕೆ ಒಂದು ದಾರಿನೂ ಕಾಣಿಸ್ತಾ ಇಲ್ಲ. ಡೋಂಟ್ ವರಿ ಮಾಡಿ, ಈ ನಮ್ಮ ಜೊತೆಲೇ ಇದ್ದಾಳೆ. ಏನಾದರೂ ಒಂದು ದಾರಿ ಕಂಡು ಹಿಡಿತಾಳೆ. ಜಸ್ಟ್ ಚಿಲ್. ನನಗಂತೂ ಆ ರೀತಿ ಆಗುತ್ತೆ ಅಂತ ಅನ್ನಿಸ್ತಾನೆ ಇಲ್ಲ. ನೋಡು, ಇವಾಗ ಆಲ್ರೆಡಿ ನಾವು ದೇವಸ್ಥಾನದಲ್ಲಿ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸುಬ್ಬು ಮನೆಯವ್ರು ಬರ್ತಾರೆ. ನಮ್ಮ ಕಣ್ಣು ಮುಂದೆನೆ ಸುಬ್ಬು ಶ್ರಾವಣಿ ಮದುವೆ ನಡೆದೋಗುತ್ತೆ. ಮಾಡಿ, ಅದಷ್ಟು ಸುಲಭ ಅಲ್ಲ. ಐ ಡೂ ಅಂಡರ್ಸ್ಟ್ಯಾಂಡ್. ಲಾಸ್ಟ್ ಟೈಮ್ ನಿನಗೂ ಶ್ರಾವಣಿಗೂ ಮದುವೆ ಗೊತ್ತಾಗಿತ್ತು. ನೀನು ಅವಳು ಕುತ್ತಿಗೆ ತಾಳಿ ಕಟ್ಟಕ್ಕೋಸ್ಕರ ಮಂಟಪದಲ್ಲೇ ಕಾಯ್ತಾ ಇದ್ದೆ, ಅವಳು ಬದಲು. ಆದ್ರೆ ಏನಾಯ್ತು ನೋಡು, ಜೀವನಾನ ವಿಧಿ ಆಟಾಡ್ಸುತ್ತೆ. ಆದ್ರೆ ಆ ವಿಧಿನೇ ಬದಲಾಯಿಸೋ ಶಕ್ತಿ ವಿಜಯಾಂಬಿಕಾಗಿದೆ. ಟ್ರಸ್ಟ್ ಮೀ.